ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ 800 ಕಾರು ಸೇಲಿಗೆ ಬಂದ ವೀಕ್ಷಕರೇ. 2003 ಮಾಡಲ್ ಗಾಡಿ ವೀಕ್ಷಕರೇ. ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಕಾರ್ ಅಂತಲೇ ಹೇಳ್ಬೋದು. MPF ಇಂಜಿನ್ ಆಗಿರುತ್ತೆ. ಓಕೆನಾ. ಈ ಗಾಡಿ ತೊಗೊಂಡ್ಮೇಲೆ ಏನೋ ₹1 ಖರ್ಚಿರೋದಿಲ್ಲ ವೀಕ್ಷಕರೇ, ಆರಾಮಾಗಿ ಓಡಿಸ್ಕೊಬೋದು. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ, ಇನ್ನೂ ಹೆಚ್ಚಿನ ಮಾಹಿತಿ ಡೀಟೇಲ್ಸು ಎಲ್ಲ ಪೂರ್ತಿ ಲೊಕೇಶನ್ ಎಲ್ಲ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಅವ್ರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಂಡು ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಾದರೂ ಒಂದು ಮಾರುತಿ 800 ಕಾರ್ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲ, ಮಾರುತಿ 800 ಅದು 800 AC ನಾ? ಅದು 800 ಸರ್. 800 ಕಾರ್ ಬ್ಯಾಟ್ರಿ ಅಲ್ಲ, MPF ಇಂಜಿನಾ? ಹೌದೌದು. ಓಕೆ, ಅಂದರೆ AC ನಮ್ಮ ಬರುತ್ತಾ? ಅದರಲ್ಲಿ ಬ್ರೇನ್ ಇದೆ ಸರ್. AC ಫಿಕ್ಸ್ ಮಾಡಿದ್ರೆ ಮಾಡ್ಬೋದು, ಅದು ಮಾಡಲಿಲ್ಲ ಮಾತ್ರ. ಓಕೆ ಓಕೆ, ಯಾವ್ದು ಮಾಡಲು? 2003 ಸರ್. 2003. ಓನರ್ ಸರ್? ಓನರ್ ಥರ್ಡ್ ಓನರ್. ಸಿಕ್ಸ್ ಓನರ್ ಆಗಿದೆ. ಥರ್ಡ್ ಅಲ್ಲ, ಸಿಕ್ಸ್ ಓನರ್. 6 ಆಗಿದ್ದಾರಾ? ಹೌದೌದೌದು. ಗಾಡಿ ಮಾತ್ರ ಪಕ್ಕಾ ಕಂಡೀಷನ್ ಉಂಟು. ಹಾಂ ಮತ್ತೆ ಇದು ಏನು ಫಾಲ್ಟ್ ಗಿಲ್ಟ್ ಏನಿಲ್ಲ. ಹಾಂ. ಸೊಕಪ್ಸರ್ ಹಿಂದೆದು ಸೊಕಪ್ಸರ್ ಹೊಸದು ಹಾಕಿದ್ದೇನೆ, ಮುಂದೆದು ಸೊಕಪ್ಸರ್ ಹೊಸದು ಹಾಕಿದ್ದೇನೆ. ಮತ್ತೆ ಟೈರ್ 4 ಹೊಸದುಂಟು. ಮತ್ತೆ ಬಾಡಿ ಲೈನ್ ಏನು ರೆಸ್ಟ್ ಏನು ಅದು ಇದು ಅಂತ ಅದು ಏನಿಲ್ಲ, ಓಕೆ ಕ್ಲಿಯರ್ ಉಂಟು. ಹಾಂ ಹಾಂ. ಹಾಗೆ. ಟೈರ್ ಪರ್ಸೆಂಟೇಜ್ ಎಷ್ಟಿದೆ ಸರ್? ಯಾವುದು? ಟೈರ್ ಪರ್ಸೆಂಟೇಜು? ಟೈರ್ ಪರ್ಸೆಂಟೇಜ್ ಫ್ರಂಟಿಗೆ 100%, ಹಾಂ. ಬ್ಯಾಕ್ ಇದ್ದು ಸಹ ಒಂದು 90% ಇದೆ ಸರ್. ಓಕೆ. ಬ್ಯಾಕ್ ಎರಡು ಟೈರ್ 90% ಇದೆ. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ ಸರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ಮುಟ್ಟಿದೆ ಸರ್? ರನ್ನಿಂಗ್ ಇದಾವ? FC 2028 ತನಕ FC ಇದೆ. ಹಾಂ. ಹಾಗೆ. ಇನ್ಸೂರೆನ್ಸ್ ಲಾಸ್ಟ್ ಆಗಿದೆ, ಬೇಕಿದ್ರೆ ಕಟ್ಟಿ ಕೊಡ್ಬೋದು. ಓಕೆ, ಅಂದರೆ ಥರ್ಡ್ ಪಾರ್ಟಿ ಬರುತ್ತೆ, ಅದೇನು 2-3 ಸಾವಿರ ಬರುತ್ತೆ ಅಷ್ಟೇ ಅಲ್ವಾ? ಅಷ್ಟೇ. ಓಕೆ. ಈ ಸೀಟ್ ಕವರ್ಸ್ ಎಲ್ಲ ನೀಟಾಗಿದಾವ? ಸೀಟ್ ಕವರ್ಸ್ ಎಲ್ಲ ನೀಟಾಗಿದೆ ಸರ್, ಏನು ತೊಂದರೆ ಇಲ್ಲ. ಏನು ಟಿಂಕರಿಂಗ್ ಕೆಲಸ? ಟಿಂಕರಿಂಗ್ ಕೆಲಸ ಏನಿಲ್ಲ ಸರ್. ಎಲ್ಲ ನೀಟಾಗಿದೆಯಾ? ನೀಟಾಗಿದೆ. ಒರಿಜಿನಲ್ ಪೇಂಟಾ? ಯಾವ ಸರ್? ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಒರಿಜಿನಲ್ ಏನು ಆಕ್ಸಿಡೆಂಟ್ ಅದಿದ್ದೇನೆ ಏನಾಗಲಿಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ. ಗಾಡಿ ಈಗ ತಗೊಳ್ಳೋರಿಗೆ ಏನಾದರೂ ಖರ್ಚಿದೆಯಾ ಸರ್? ತಗೊಳ್ಳೋರಿಗೆ ₹1 ಖರ್ಚಿಲ್ಲ, ನೀಟ್ ಉಂಟು. ಒಂದು ಇನ್ಸೂರೆನ್ಸ್ ಕಟ್ಟಬೇಕಷ್ಟೇ, ಎಷ್ಟು ಬೇರೆ ಏನಿಲ್ಲ. ಓಕೆ. ಪೆಟ್ರೋಲ್ ಒಂದೇನಾ? LPG ಏನಾದರೂ ಇದೆಯಾ? LPG ಇಲ್ಲ ಸರ್, ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್ ಅಲ್ಲಿ ಇರುತ್ತೆ. ಓಕೆ. ಎಲ್ಲಿ ಸರ್ ಗಾಡಿದು? ಗಾಡಿದು ಪುತ್ತೂರು ಸರ್. ಪುತ್ತೂರು. ಪುತ್ತೂರಾ? ಹೌದೌದು, ಪುತ್ತೂರು. ಓಕೆ. ಪುತ್ತೂರು ಅಂದರೆ ಇದು ಮಂಗಳೂರು ಸೈಡ್ ಅಲ್ಲ? ಮಂಗಳೂರು, ಪುತ್ತೂರು ಹೌದು. ಓಕೆ. ಪುತ್ತೂರು ಅಲ್ಲೇನಾ ಅಥವಾ ಅಕ್ಕಪಕ್ಕ ಹಳ್ಳಿನಾ? ಅಲ್ಲ ಸರ್, ಪುತ್ತೂರಿಂದ ಒಂದು 15 ಕಿಲೋಮೀಟರ್ ಒಂದು ಸವಣೂರು ಅಂತ ಪ್ಲೇಸ್ ಉಂಟು. ಸವಣೂರು. ಹೌದೌದು. ಓಕೆ. ಏನು ಹೇಳ್ತೀರಾ ಗಾಡಿಗೆ ರೇಟು? ಸರ್, ಗಾಡಿ ರೇಟ್ ನಮಗೆ ಫೈನಲ್ ಆಗಿ ಒಂದು 77,000 ಸಿಕ್ಕಿದ್ರೆ ಕೊಡ್ಬೋದು. ಒಂದು ಸ್ವಲ್ಪ ಬೇಕಿದ್ರೆ ಒಂದು ನೆಗೋಷಿಯಬಲ್ ಮಾಡ್ಬೋದು ಸರ್. ಎಷ್ಟು? 77 ಹೇಳ್ತೇವೆ, ಸ್ವಲ್ಪ ಬೇಕಿದ್ರೆ ಒಂದು ನೆಗೋಷಿಯಬಲ್ ಮಾಡ್ಬೋದು ಸರ್. ಓಹೋ. ಎಷ್ಟು? 2003 ಮಾಡಲು? ಹೌದು ಸರ್, 2003 ಮಾಡಲ್. ನನಗೊಂದು ಅಪ್ರಾಕ್ಸಿಮೇಟ್ ನನಗೆಲ್ಲ ಸೊಕಪ್ಸರ್ ಟೈರ್ ಅದೆಲ್ಲ ಆಗುವಾಗ ಒಂದು 35,000 ರೀಸೆಂಟ್ ಆಗಿ ನಾನು ಖರ್ಚು ಹಾಕಿದ್ದೇನೆ ಸರ್. ಹಾಂ. ಹಾಗೆ. ಓಕೆ. ಈಗ ಕಡಿಮೆ ಮತ್ತೆ ಕಡಿಮೆ ಅಂತ ಹೇಳಿದ್ರೆ ಒಂದು 75ಗೆ ಮಾಡ್ಬೋದು ಸರ್. ನೋಡಿ, ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ ಸರ್, ಯಾಕಂದರೆ ಆ ಮಾಡ್ಲಿಗಳಿಗೆ ಆ ಗಾಡಿಗಳಿಗೆ ಅಷ್ಟೊಂದೇನು ರೇಟ್ ಇಲ್ಲ. ನೋಡಿ, ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ, ಬೇಗ ಸೇಲ್ ಆಗುತ್ತೆ. ಪಾರ್ಟಿ ಚೊರಜಿ ಅದು ಇದು ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು 72ಗೆ ಫೈನಲ್ ಕೊಡ್ಬೋದು ಸರ್. 72,000ಗೆ. ಓ. ಹಾಗೆ 72,000. ಅದು ಕಂಡೀಷನ್ ಇದೆ ಸರ್, ಒಳ್ಳೆ ಕಂಡೀಷನ್ ಇದೆ. ಅಂತೇಳಿದ್ರೆ ಏನು ಕ್ಲಾಸ್ ಇದೆ ಗಾಡಿ. ಹೈಟ್ ಎಲ್ಲ ಮಾಡಿಸಿದ್ದೇನೆ, ಸ್ವಲ್ಪ ಮಾಡಿಫೈ ಮಾಡಿಸುವ ನನಗೆ ಸ್ವಲ್ಪ ಕ್ರೇಜ್. ಅದು ನಾನು ಬ್ಲ್ಯಾಕ್ ಇದು ಡಲ್ ಬ್ಲ್ಯಾಕ್ ಪಾಯಿಂಟ್ ಮಾಡಬೇಕು ಅಂತೇಳಿ ನನಗೆ ಆಸೆ ಇತ್ತು ಗಾಡಿದು. ಅದಕ್ಕೆ ಬೇಕಾಗಿ ನಾನು ಅದನ್ನು ಹೈಟ್ ಮಾಡಿಸಿದ್ದೇನೆ ಹಿಂದ್ಗಡೆ. ಮತ್ತೆ ಎಲ್ಲ ಗಾಡಿದು ಚಿಕ್ಕ ಪುಟ್ಟ ಅದು ಇದೆಲ್ಲ ವರ್ಕ್ ಎಲ್ಲ ನೀಟಾಗಿ ಮಾಡಿಸಿದ್ದೇನೆ ಸರ್. ಹಾಗೆ
ಹ್ಞೂ ಸರಿ ಸರ್ ನೋಡೋಣ ಆಯಿತು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ಓಕೆ 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 ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್, ಇದೆ. ಓಕೆ ಸರ್ ಆಯಿತು. ಆಯ್ತು ಓಕೆ ಸರ್ ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟ್ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರೇ, ಇಲ್ಲಂತೇನಿಲ್ಲ. ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ನಿಮಗೆ ಗಾಡಿ ಕಂಡೀಷನಲ್ಲಿ ನೋಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಕೂತು ವ್ಯವಹಾರವನ್ನು ಮಾಡಿಕೊಂಡ್ರೆ ಅವ್ರು ಹೇಳೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಒಳ್ಳೆ ಮಾರುತಿ 800 ಕಾರ್ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.